ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಕೀರ್ತಿ ನಾರಾಯಣ್. ಎಸ್, ಬಿಗ್ ಬಾಸ್ ಸೀಸನ್ 12 ನಲ್ಲಿ ಟಾಪ್ 5 ಸ್ಪರ್ಧಿಯಾಗಿ ಹೊರಹೊಮ್ಮಿದ ರಘು ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ತುಂಬಾ ಚೆನ್ನಾಗಿದೆ. ಹೇಗಿತ್ತು ಸರ್ ಬಿಗ್ ಬಾಸ್ ಜರ್ನಿ? ಅಮೇಝಿಂಗ್ ಎಕ್ಸ್ಪೀರಿಯನ್ಸು. 100 ಡೇಸ್ ಮನೇಲಿ ಕಳೆದಿದ್ದೀನಿ. ಆಚೆ ಬಂದು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಮನೇನ. ಆ್ಯಂಡ್ ನಮ್ಮ ಗ್ರೂಪ್ ಕೂಡ ಗಿಲ್ಲಿ ಮತ್ತು ರಕ್ಷಿತಾ. ಸೊ ಫುಲ್ ಡೇ ಒನ್ನಿಂದ ಟ್ರಾವೆಲ್ ಮಾಡ್ಕೊಂಬಂದೆ ಮನೆಯಲ್ಲಿ ಪ್ಲಸ್ ಅವ್ರ ಜೊತೆ. ಏನೋ ಲೈಫಲ್ಲಿ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ. ಇವಾಗ ಅಡ್ಜಸ್ಟ್ ಆಯ್ತಾ ಸರ್ ಹೊರಗಿನ ಪ್ರಪಂಚ? ಇಷ್ಟು ದಿನ ಅಲ್ಲಿದ್ರಿ. ಇಲ್ಲ, ಇನ್ನೂ ಆಚೆ ಬರೋಕ್ಕಾಗಿಲ್ಲ. ಇನ್ನು ಮೈಂಡ್ ಎಲ್ಲ ಒಂಥರ ಟ್ರಾನ್ಸಲ್ಲಿದೆ. ಸೊ ನೆನ್ನೆ ಮೊನ್ನೆ ಎಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಎದ್ದಾಗ ಮೈಕೆಲ್ಲ ಹುಡುಕ್ತಾ ಇದ್ದೆ, ಮೈಕೆಲ್ಲ ಹೋಯ್ತಪ್ಪ ಅಂತ. ಸೊ ಇನ್ನೂ ಕ್ಲೀನಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಅಡ್ಜಸ್ಟ್ ಆಗ್ತಾ ಇದ್ದೀನಿ ಸ್ಲೋ ಆಗಿ. ಟಾಪ್ 5 ಇರ್ತೀನಿ ಅಂತ ಅನ್ಕೊಂಡಿದ್ರ? 100% ನಾನು ಟಾಪ್ 2 ಇಲ್ಲ ಟಾಪ್ 3 ಅಲ್ಲಿ ಬರ್ತೀನಿ ಅನ್ಕೊಂಡಿದ್ದೆ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು, ಬಟ್ ಇಟ್ಸ್ ಓಕೆ. ಐ ಆಮ್ ವೆರಿ ಹ್ಯಾಪಿ. ಓಕೆ, ಟಾಪ್ 5 ಇದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಥವಾ ಬೇಜಾರು ಏನಾದ್ರು ಇದೆಯಾ? ಬೇಜಾರ ಆಯಿತು, ಬಟ್ ಸ್ಟೇಜ್ ಮೇಲೆ ಹೋದಾಗ ಸುದೀಪ್ ಸರ್ ಇದ್ರೆ ರಘು ಥರ ಇರಬೇಕು. ಅವ್ರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ. ಯು ಡಿಡ್ ಅಮೇಝಿಂಗ್. ತುಂಬ ಅಗ್ಗೆಲ್ಲ ಮಾಡಿ ನಮ್ಮ ಫ್ಯಾಮಿಲಿನೆಲ್ಲ ಕರೀತಾರೆ ಮೇಲ್ಗಡೆ. ಸೊ ಸಾಕು, ಅದು ಹೇಳ್ದಾಗ ನಾನು ಕಪ್ ಗೆದ್ದಿದ್ದು ಖುಷಿನೇ ಆಯಿತು. ನನಗೆ ತುಂಬ ಖುಷಿ ಆದ. ಯಾಕಂದರೆ ನನಗೆ ಮೇ ಬಿ ಇವಾಗ ಕರ್ನಾಟಕ ಜನತೆ ವೋಟ್ ಮಾಡಿರ್ತಾರೆ. ಐ ಕಾಂಟ್ ಟೆಲ್ ದೆಮ್ ನೀವು ತಪ್ಪಾಗಿ ವೋಟ್ ಮಾಡಿದ್ದೀರಾ ಅಂತ. ಒಂದು ಚಾಯ್ಸ್ ಆಗಿದೆ ಆ್ಯಂಡ್ ಡಿಸೈಡ್ ಆಗೋಗಿದೆ. ಇವಾಗ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಏನಿದೆಯೋ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಆಗೋದು ಇಟ್ಸ್ ಅ ಬೆಟರ್ ಥಿಂಗ್. ಆ್ಯಂಡ್ ಆಚೆ ಬಂದಾಗ ನನಗೆ ಗೊತ್ತಾಯಿತು. ಸೊ ನಾನು ಫಿಫ್ತ್ ಪ್ಲೇಸ್ಗಿಂತ ನನಗೆ ಪ್ರೀತಿ ಜಾಸ್ತಿ ಸಿಕ್ಕಿದೆ. ಎಲ್ಲಕ್ಕಿಂತ ನನಗೆ ಬೇರೆ ಕಂಟೆಸ್ಟೆಂಟ್ಗಿಂತ ಜಾಸ್ತಿ ಪ್ರೀತಿ ಸಿಕ್ಕಿದೆ ಅನ್ನೋದು ಖುಷಿ ಆಯಿತು. ಸೊ ಅವಾಗ ಅದನ್ನ ಮರ್ತೋದೆ ನಾನು. ಇನ್ನೊಂದೇನಂದ್ರೆ ಬಿಗ್ ಬಾಸ್ಗೆ ಹೋಗಿ ಆಚೆ ಬಂದಾಗ ಕೆಲವೊಬ್ರು ಪಾಸಿಟಿವ್ ಆಗಿ ಆಚೆ ಬರ್ತಾರೆ, ಕೆಲವೊಬ್ರು ನೆಗೆಟಿವ್ ಆಗಿ ಆಚೆ ಬರ್ತಾರೆ. ಬಟ್ ನೀವು ಇದ್ರಲ್ಲಿ ಪಾಸಿಟಿವ್ ಆಗಿ ಆಚೆ ಬಂದಿದ್ದೀರಿ, ಅದೆಷ್ಟು ಖುಷಿ ಕೊಡ್ತಾ ಇದೆ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಆಚೆ ಬಂದಾಗ ನಾನು ನಮ್ಮ ವೈಫಿಗೆ ಫಸ್ಟ್ ಕ್ವಶನ್ ಕೇಳಿದ್ದೆ ಇದು ಲೈಕ್ ಏನಾದ್ರು ನೆಗೆಟಿವ್ ಆಯ್ತಾ ಅಂತ. ಇಲ್ಲ ಅಂದ್ಲು. ಸುಳ್ಳು ಹೇಳ್ಬೇಡ, ಏನಾದ್ರು ಒಂದು ನೆಗೆಟಿವ್ ಆಗಿರುತ್ತೆ ಅಂದ್ಲು. ಇಲ್ಲ ಇಲ್ಲ, ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ ನಿನ್ನ ಹೆಸರು ಅಂದ್ಲು. ಸೊ ಮೊದ್ಲಿಗೆ ನಂಬಲಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಂಗೆ ನಂಬಿಕೆ ಬಂತು. ಲೈಕ್ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ಬಿಗ್ ಬಾಸ್ ನೋಡ್ತಾ ಇದ್ದಾಗ ಕೆಲವೊಬ್ರು ಟ್ರೋಲ್ ಆಗ್ತಿದ್ರು, ಬಟ್ ನೀವು ಯಾವುದೇ ವಿಚಾರಕ್ಕೂ ಟ್ರೋಲ್ ಆಗ್ತಾ ಇರಲಿಲ್ಲ. ಜನ ನೀವು ಇರ್ಬೋದು, ಗಿಲ್ಲಿ ಇರ್ಬೋದು, ರಕ್ಷಿತಾ ಅವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ರು, ನಿಮ್ಮ 3 ಕಾಂಬೋನ. ಸೊ ನಿಮ್ಮ ಕಾಂಬೋ ಬಗ್ಗೆ ಹೇಳೋದಾದ್ರೆ, ಲೈಕ್ ಮನೆಗೆ ಹೋದ್ಮೇಲೆ ನನಗೆ ಕನೆಕ್ಟ್ ಆಗಿದ್ದೆ ಗಿಲ್ಲಿ. ಯಾಕೆಂದ್ರೆ ಅವನು ಆಲ್ರೆಡಿ ಕ್ವಾಟ್ಲೆ ಕಿಚನ್ ಅಲ್ಲಿ ಫ್ರೆಂಡ್ ಆಗಿದ್ರು. ಅಂಡ್ ಏನೋ ಅವ್ರ ವೈಬು ನನ್ನ ವೈಬು ಆಲ್ಮೋಸ್ಟ್ ಸೇಮ್ ಇತ್ತು. ಕನೆಕ್ಷನ್ ಫ್ರೆಂಡ್ ಆಗಿ ಅಂಡ್ ಒಬ್ಬ ತಮ್ಮನಾಗಿ. ಅಂಡ್ ನನಗೆ ಅಲ್ಲಿ ಬೇರೆಯವ್ರು ಯಾರ ಜೊತೆನೂ ಅಷ್ಟು ಕನೆಕ್ಷನ್ ಬೆಳಿಲಿಲ್ಲ, ವೈಬ್ ಆಗ್ಲಿಲ್ಲ. ಬೇರೆಯವ್ರ ಬಗ್ಗೆ ಮಾತಾಡುವಾಗ ಅವ್ರನ್ನ ಕಂಟೆಸ್ಟೆಂಟ್ ಆಗಿ ನೋಡ್ತಾ ಇದ್ದೆ. ಬಟ್ ಗಿಲ್ಲಿ ಎಲ್ಲೋ ಫ್ರೆಂಡ್ ಆಗಿ ಒಂದು ಬ್ರದರ್ ಆಗಿ ನೋಡ್ತಾ ಇದ್ದೆ. ಅಂಡ್ ಕಿತ್ತಾಡ್ತಾ ಇದ್ವಿ, ಬೇಜಾನ್ ಕಿತ್ತಾಡ್ತಾ ಇದ್ವಿ. ಬಟ್ ನೆಕ್ಸ್ಟ್ ಮೂಮೆಂಟ್ ಮತ್ತೆ ಫ್ರೆಂಡ್ ಆಗ್ತಾ ಇದ್ವಿ. ಸೊ ಅದು ಕೊನೆ ತನಕ ಹೋಯ್ತು. ಅದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ನೀವು ಮನೆ ಒಳಗಡೆ ಎಂಟ್ರಿ ಕೊಡ್ತೀರಾ. ಸೊ ನೀವು ಒಂದಷ್ಟು ಆಟನ ನೋಡಿ ಹೋಗಿರ್ತೀರಾ. ಸೊ ಅದಲ್ಲಿ ವರ್ಕ್ ಆಯ್ತಾ? 100% ವರ್ಕ್ ಆಯ್ತು. ಯಾಕಂದ್ರೆ ನಾನು ಹೋಗೋ ಮುಂಚೆ ಯಾವ ಎಪಿಸೋಡು ನೋಡಿಲ್ಲ. ಒಂದು ಸೀಸನ್ ನಾನು ಬಿಗ್ ಬಾಸ್ ಮನೆ ನೋಡಿಲ್ಲ. ಸೊ ಇಟ್ ವಾಸ್ ಎ ಬ್ಲೈಂಡ್ ಪ್ಲೇ ಫಾರ್ ಮಿ. ಅಲ್ಲಿ ಹೋದಾಗ ನೋಡೋಣ ಹೆಂಗಾಗುತ್ತೋ ಹಂಗೆ ಆಗ್ಲಿ ಅಂತ ಎಂಟ್ರಿ ಕೊಟ್ಟೆ. ಅಂಡ್ ಹೋದ ತಕ್ಷಣ ಎಲ್ಲ ಪಾಸಿಟಿವ್ ಆಯ್ತು. ಕ್ಯಾಪ್ಟನ್ ಅದೇ ಅಂಡ್ ಇದು ಪ್ರಿನ್ಸಿಪಲ್ ಅಂತ ಒಂದು ಕಾನ್ಸೆಪ್ಟ್ ಬಂತು. ತುಂಬಾ ಚೆನ್ನಾಗಿ ಮಾಡಿದೆ. ಕಿಚ್ಚನ ಚಪ್ಪಾಳೆ ಬಂತು. ಸೊ ನನ್ನ ಕಾನ್ಫಿಡೆಂಟ್ ಲೆವೆಲ್ ಸ್ಕೈ ರಾಕೆಟ್ ಆಗೋಯ್ತು. ಸೊ ಇಲ್ಲಿಂದ ನಾನು ಫೈನಲ್ ಹೋಗ್ಬೋದು ಅಂತ ಒಂದು ಕಾನ್ಫಿಡೆಂಟ್ ಬಂತು. ಓಕೆ, ಪ್ರಿನ್ಸಿಪಲ್ ಆ ಟೈಮ್ ಅಲ್ಲಿ ಒಂದು ಸಾಂಗ್ ಕೂಡ ತುಂಬಾ ಟ್ರೆಂಡಿಂಗ್ ಆಯ್ತು. ನೋಡಿದ್ರ ಸರ್ ಆ ಸಾಂಗ್? ನೋಡಿದೆ. ಹೆಂಗ ಅನಿಸ್ತು ಸಾಂಗ್ ನೋಡಿ? ಖುಷಿ ಆಯ್ತು. ಅದು ವೀಕೆಂಡ್ ಅಲ್ಲಿ ಕೂಡ ಪ್ಲೇ ಮಾಡಿದ್ರು. ಹೌದು, ಮೊನ್ನೆ ಪ್ಲೇನು ಮಾಡಿದ್ರು. ತುಂಬಾ ಖುಷಿ ಆಯ್ತು. ಏನೋ ಅವನು ಅದೇ ಒಂದು ಟ್ಯಾಲೆಂಟ್, ಸ್ಪಾಂಟೇನಿಯಸ್ ಆಗಿ ಡೈಲಾಗ್ ಕುಡಿತಾನೆ. ಅಂಡ್ ಎಲ್ಲಾ ಟೈಮಲ್ಲೂ ಕಾಮಿಡಿ ಮಾಡ್ತಾ ಇದ್ದ. ಎಲ್ಲ ಒಂದೊಂದು ಕಾಮಿಡಿ ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅವಾಗ ಜಗಳ ಆಡ್ತಾ ಇದ್ವಿ. ಸೊ ನಾನು ಗಿಲ್ಲಿಗೆ ಹೇಳ್ದಾಗ ಅದನ್ನ ಅರ್ಥ ಮಾಡ್ಕೊಂಡು ತಪ್ಪಾಯ್ತು ಗೆಳೆಯ ಅಂತಾನು ಹೇಳ್ತಾ ಇದ್ದ. ಸೊ ಅದೇ ನಮ್ದೊಂದು ಬಾಂಡಿಂಗ್ ಇದ್ದಿದ್ದು. ಸೊ ಜಗಳ ಆಡೋದು ಜೊತೆಗಿರ್ತಾ ಇದ್ವಲ್ಲ, ಅದೇ ಒಂದು ಖುಷಿ ಆಗ್ತಾ ಇತ್ತು. ಇನ್ನೊಂದೇನಂದ್ರೆ ಫಿನಾಲೆ ವಿನ್ ಆದಾಗ್ಲೂ ನಿಮ್ಮ ಹೆಸರನ್ನ ಅವ್ರು ಮರ್ತಿಲ್ಲ. ಲೈಕ್ ಅವ್ರಿಗೆ ಸಪೋರ್ಟ್ ಯಾರೆಲ್ಲ ಮಾಡಿದ್ರು ಅವರು ನಿಮ್ಮ ಹೆಸರು ಹೇಳಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ತುಂಬಾ ಖುಷಿ ಆಯ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಮನೇಲಿದ್ದಾಗ ಹೇಳಿದ್ದೆ, ಈ ಕಪ್ ನೀನೇ ಗೆಲ್ತೀಯ ಕಣೋ. ನನಗಂತೂ ಫಿಕ್ಸ್ ಆಗೋಗಿತ್ತು ಮೈಂಡ್ ಅಲ್ಲಿ. ಬಟ್ ನನಗೇನು ಮೈಂಡ್ ಅಲ್ಲಿ ಇತ್ತು ಅಂದ್ರೆ ನಾನು ರಕ್ಷಿತಾ ಗಿಲ್ಲಿ ಟಾಪ್ 3 ಅಲ್ಲಿ ಬರ್ಬೇಕು ಅಂತ ಇತ್ತು. ಸೊ ಇದೇ ಕಾಂಬಿನೇಷನ್ ಮೇಲ್ ಕೂಡ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಮನ್ಸಲ್ಲಿ. ಬಟ್ ಆಚೆ ಬಂದಾಗ ಇದೇ ಮೂರ್ ಜನ ನಾವು ಇಷ್ಟು ಚೆನ್ನಾಗಿ ವರ್ಕ್ ಆಗಿದೆಯಲ್ಲ ಕಾಂಬಿನೇಷನ್. ನನ್ನ ಮನ್ಸಲ್ಲಿ ಏನಿತ್ತು ಮನೆ ಒಳಗಡೆ ಹಂಗೆ ಆಗಿದೆ. ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಮನೆ ಒಳಗಡೆ ಇದ್ದಾಗೂ
ನನ್ಗೇನ್ ಅನಿಸ್ತಾ ಇತ್ತು, ನಮ್ 3 ಜನದೇ ಬೆಸ್ಟ್ ಕಾಂಬಿನೇಷನ್ ಅಂತ ಮನ್ಸಲ್ಲಿ ಇತ್ತು. ಬಟ್ ಆಚೆ ಬಂದಾಗ ಅದೇ ನಡೀತಾ ಇತ್ತು ಎಲ್ಲಾ ಕಡೆ. ಹೌದು. ಅವಾಗ ಅನ್ನಿಸ್ತು, ಅಯ್ಯೋ ನನ್ ಏನ್ ಅನ್ಸ್ತು ಅದೇ ಆಗಿದೆಯಲ್ಲ ಅಂತ. ನಿಮ್ದು ಮತ್ತೆ ಗಿಲ್ಲಿ ಅವ್ರದ್ದು ಮೀಮ್ಸ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಿಮ್ಗಳದೇ ಮೀಮ್ಸ್ ಇತ್ತು. ಆ ಮೀಮ್ಸ್ ನ ನೋಡಿದ್ರ ನೀವು? ಅದೇ ನೋಡ್ತಾ ಇದೀನಿ, ಒಂದೊಂದೇ ನೋಡ್ತಾ ಇದ್ರೆ ನಗು ಬರುತ್ತೆ, ಖುಷಿ ಆಗತ್ತೆ. ತುಂಬಾ ಚೆನ್ನಾಗಿದೆ ಎಲ್ಲ ಓಕೆ. ನಿಮ್ಮ ಮಿಸ್ಸಸ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಅವ್ರು ಒಂದ್ ಮಾತು ಹೇಳ್ತಾರೆ, ಲೈಕ್ ಮನೇಲಿ ಈ ತರ ಇಲ್ಲ, ಲೈಕ್ ಫುಲ್ ಚೇಂಜ್ ಆಗಿದ್ದಾರೆ ಇಲ್ಲಿ ಅಂತ. ಸೊ ಆ ಚೇಂಜಸ್ಗೆ ಏನ್ ಕಾರಣ ಅಂತ? ಬಿಗ್ ಬಾಸ್ ಮನೇಲಿ ಒಂದ್ ತಿಳ್ಕೊಂಡಿದ್ದು, ಅಪೋಸಿಟ್ ಅವ್ರು ನಮ್ಮ ಟ್ರಿಗರ್ ಮಾಡಕ್ ಟ್ರೈ ಮಾಡ್ತಾರೆ. ನನಗೆ ಟ್ರಿಗರಿಂಗ್ ಪಾಯಿಂಟೇ ನನ್ ಕೋಪ. ಸೊ ನಾನು ಎಷ್ಟೊಂದ್ ಸತಿ ಕೋಪನ ಇವಾಗ ಪ್ರಿನ್ಸಿಪಲ್ ಟಾಸ್ಕ್ ಅಲ್ಲೇ ತುಂಬಾ ಟ್ರೈ ಮಾಡೋದು ನನ್ನ ಕೋಪ ಮಾಡಕ್ಕೆ. ಸೊ ನಾ ಅಲ್ಲಿ ಪೇಷನ್ಸ್ ಆಗಿರ್ಲಿಲ್ಲ ಅಂದಿದ್ರೆ ನನ್ಗೆ ಕಿಚನ್ ಚಪ್ಪಾಳೆನೆ ಸಿಗ್ತಾ ಇರಲಿಲ್ಲ. ಇವಾಗ ಒಂದು ಆಪೋಸಿಟ್ ಪ್ಲೇಯರ್ ನಾನು ಸ್ಟ್ರಾಂಗ್ ಇದೀನಿ ಅಂತ ಗೊತ್ತಾದಾಗ ನಮ್ಮ ಮೇನ್ ಪಾಯಿಂಟ್ ನ ಹುಡುಕ್ತಾರೆ. ಓಕೆ, ಇವನಿಗೆ ಕೋಪ ಬರ್ತದೆ, ಇವನು ಏನೋ ಒಂದು ತಪ್ಪು ಮಾಡ್ತಾನೆ, ನಾವೇ ಒಂದು ಮಿಸ್ಟೇಕ್ ಕೊಟ್ಟಂಗೆ. ಇವಾಗ ನಾನು ಎಷ್ಟು ಮಿಸ್ಟೇಕ್ ಕೊಡ್ತೀನೋ ನಿಮ್ಗೆ ನಾಮಿನೇಷನ್ಗೆ ಅಷ್ಟು ರೀಸನ್ ಬರುತ್ತೆ. ಸೊ ನಾನು ಅಲ್ಲಿ ಮಿಸ್ಟೇಕೇ ಮಾಡ್ತಾ ಇರ್ಲಿಲ್ಲ. ಸೊ ಅದೇ ಇದ್ದಿದ್ದು ನನ್ನ ಮೈಂಡ್ ಅಲ್ಲಿ, ಲೆಟ್ ಮೀ ಕಂಟ್ರೋಲ್ ಇಟ್. ಯಾಕಂದ್ರೆ ಲೈಫಲ್ಲಿ ತಪ್ಪು ಮಾಡಿದಾಗೆಲ್ಲ ನನ್ನ ಲೈಫಲ್ಲಿ ಏನೋ ಕಳ್ಕೊಂಡಿದ್ದೀನಿ. ಒಂದು 15 years ಜರ್ನಿ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೆ ನಾನು. ಸೊ ಯಾವಾಗ ನಾನು ಡಿಸಿಷನ್ ಕೋಪದಲ್ಲಿ ತಗೊಂಡಿದ್ನೋ ಇಟ್ ವೆಂಟ್ ರಾಂಗ್. ಸೊ ಈ ಮನೇಲಿ ಆ ತಪ್ಪು ಮಾಡೋದ್ ಬೇಡ. ಆಮೇಲೆ ನಂಗೊಂದು ಫ್ಯಾಮಿಲಿ ಇದೆ, ಮಗ ಇದ್ದಾನೆ, ಅವ್ನು ಸ್ಕೂಲ್ಗೆ ಹೋಗ್ತಾನೆ. ಮೇ ಬಿ 30 years ಇದ್ದಾಗ ಬಂದಾಗ ರಘು ವಿಲ್ ಬಿ ಡಿಫ್ರೆಂಟ್. ನಂಗೆ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಇತ್ತು, ಫ್ಯಾಮಿಲಿ ಇರಲಿಲ್ಲ. ಬಟ್ ಇವಾಗ 46, ಒಂದು ಫ್ಯಾಮಿಲಿ ಇದೆ, ಮಗ ಸ್ಕೂಲ್ಗೆ ಹೋಗ್ತಾನೆ. ಏನೋ ನಾನು ತಪ್ಪು ಮಾಡೋದು, ಆಚೆ ಇವ್ರಿಗೆ ಎಫೆಕ್ಟ್ ಆಗೋದು, ಅದೆಲ್ಲ ಇತ್ತು ಮೈಂಡಲ್ಲಿ. ಸೊ ಮೇ ಬಿ ಐ ಕಂಟ್ರೋಲ್ಡ್ ಇಟ್. ಆ ಮೈಂಡ್ ಸೆಟ್ ಅಲ್ಲಿ ನೀವಲ್ಲಿ ಆಡ್ತಾ ಇದ್ರಿ ಅನ್ಸುತ್ತೆ. ಆಡ್ತಾ ಇರ್ಲಿಲ್ಲ, ಬಟ್ ನನಗೆ ಆ ಪೇಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದೇ ಒಂದು ಗೇಮ್ ಆಗೋಯ್ತು ನನಗೆ. ಯಾಕಂದ್ರೆ ಅವ್ರು ಟ್ರಿಗರ್ ಮಾಡಕ್ ಟ್ರೈ ಮಾಡ್ತಾನೆ ಇದ್ಲು, ನಾನು ಟ್ರಿಗರ್ ಆಗ್ತಾ ಇರ್ಲಿಲ್ಲ. ಅದು ನನ್ನ ವೇಯಲ್ಲೇ ತಗೊಂಡೋದೆ ಗೇಮ್ನ. ನಿಮ್ಮ ಮಗ ಮತ್ತು ನಿಮ್ಮ ಮಿಸ್ಸಸ್ಗೆ ನಿಮ್ಮಷ್ಟೇ ಕ್ರೇಜ್ ಹೊರಗಡೆ ಇವಾಗ ಇದೆ. ಹೆಂಗ್ ಅನಿಸ್ತಾ ಇದೆ ಸರ್ ಅದನ್ನೆಲ್ಲ ನೋಡಿದ್ರೆ? ಇಲ್ಲ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಮುಂಚೆಯಿಂದ ಅವಳಿಗೆ ಹೇಳ್ತಾ ಇದ್ದೆ, ನೀನು ಯಾವಾಗೋ ಮೂವಿಯಲ್ಲಿ ಇರ್ಬೇಕಾಗಿತ್ತು, ಯಾಕಂದ್ರೆ ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ. ಅಂಡ್ ಎದುರುಗಡೆ ನೋಡ್ಬಿಟ್ರೆ ನೀವ್ ಏನ್ ಹೇಳ್ತಿರೋ ಗೊತ್ತಿಲ್ಲ, ಬಟ್ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಅವಳದು. ಇವಾಗ ಆಕ್ಚುಲಿ ತುಂಬಾ ಆಫರ್ಸ್ ಬರ್ತಾ ಇದೆ ಅವಳಿಗೆ, ಕಾಲ್ಸ್ ಎಲ್ಲ ಬರ್ತಾ ಇದೆ, ನನ್ಕಿಂತ ಜಾಸ್ತಿ ಬರ್ತಾ ಇದೆ. ವೆರಿ ಹ್ಯಾಪಿ. ಯಾಕಂದ್ರೆ ನನ್ನ ಜರ್ನಿ ವಿತೌಟ್ ಅರ್ ಇನ್ಕಂಪ್ಲೀಟ್. ನಂಗೆ ಯಾರು PR ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡೋದು ಅವರು. ಮತ್ತೆ ನಮ್ಮ ಫ್ರೆಂಡ್ ಕಾರ್ತಿಕ್ ಅಂತ ಇದ್ದಾರೆ, ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲ ಅವಳೇ ನೋಡ್ಕೊಂಡ್ಲು. ನಮ್ ಬಿಸ್ನೆಸ್ ಅವರೇ ನೋಡ್ಕೊಂತಾ ಇದ್ದು. ಸೊ ಎಂಟೈರ್ ಜರ್ನಿ ಅವಳಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಪಡ್ಕೊಂಡಿರೋದೇನು, ಕಳ್ಕೊಂಡಿರೋದೇನು? ಕಳ್ಕೊಂಡಿರೋದು ಮೇ ಬಿ ನನ್ ಕೋಪ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾ ಸತಿ ನಾನು ಮುಂಚೆ ಮನೇಲಿದ್ದಾಗ ನಮ್ಮ ಫ್ಯಾಮಿಲಿಗೆ ಅಷ್ಟು ವ್ಯಾಲ್ಯೂ ಕೊಡ್ತಾ ಇರ್ಲಿಲ್ಲ. ವೈಫ್ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಫೋನಲ್ಲೇ ಇರ್ತಾ ಇದ್ದೆ. ಮಗ ಬಂದು ಆಟ ಆಡುವಾಗ ಇರಿಟೇಟ್ ಆಗ್ತಾ ಇದ್ದೆ. ಬಿಗ್ ಬಾಸ್ ಮನೆಯಲ್ಲಿ ಇವನ್ ಒಂದು ಸ್ಮಾಲ್ ಮೂಮೆಂಟು ನಮಗ್ ಖುಷಿ ಕೊಡೋದು. ಒಂದು ಲೆಟರ್ ಬರುತ್ತೆ, ಆ ಲೆಟರ್ ಬಂದಾಗ ಹೆಂಗ್ ಅನ್ಸತ್ತೆ ಗೊತ್ತಾ, ಮನೆಯಿಂದ ಲೆಟರ್ ಬಂತು ಅಂತ. ಅವಾಗ ನಂಗೆ ಅನಿಸ್ತಾ ಇತ್ತು, ಇವನ್ ಒಂದು ಚಿಕ್ಕ ಹಗ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾಟರ್ ಆಗತ್ತೆ. ಸೊ ನಮ್ಗೆ ಅವತ್ತು ವ್ಯಾಲ್ಯೂ ಗೊತ್ತಾಗುತ್ತೆ. ಮನೇಲಿದ್ದಾಗ ನಮ್ ಕಣ್ ಮುಂದೆನೆ ಇರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾತಾಡ್ಸೋದೇ ಇಲ್ಲ, ಎಷ್ಟು ತಪ್ಪು ಮಾಡ್ತೀವಿ. ಯಾವಾಗೂ ಫೋನು, ಆಮೇಲೆ ಮನೆಯವ್ರನ್ನ ಬಿಟ್ಟು ನಾವು ಆಚೆ ಇರೋರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ನಾವು ಫ್ರೆಂಡ್ಸ್ಗೆ. ಬಟ್ ಮನೇಲಿ ಇರೋರ್ ಮೇಲೆ ಕೂಗ್ತಾ ಇರ್ತೀವಿ, ಇರಿಟೇಟ್ ಆಗ್ತೀವಿ, ಕಿರ್ಚಾಡ್ತೀವಿ. ಅದೆಲ್ಲ ನನ್ಗೆ ಅರ್ಥ ಆಯ್ತು. ಸೊ ವ್ಯಾಲ್ಯೂ ಇದೆಯಲ್ಲ, ಒಂದು ಚಿಕ್ಕ ವ್ಯಾಲ್ಯೂ ಕೊಡೋ. ಅಂದ್ರೆ ಇವಾಗ ಮೊಟ್ಟೆಗೋಸ್ಕರ ಜಗಳ ಆಡಿದೀವಿ, ಕಾಫಿಗೆ ಜಗಳ ಆಡಿದೀವಿ. ನಿಮ್ಗೆಲ್ಲ ಅನಿಸ್ಬೋದು, ಏನಪ್ಪ ಒಂದು ಸ್ಪೂನ್ ಕಾಫಿ ಪೌಡರ್ ಆಗತ್ತೆ. ಯಾಕಂದ್ರೆ ನಮ್ಗೆ ಅದು ವ್ಯಾಲ್ಯೂ ಗೊತ್ತಾಗತ್ತೆ. ಅದೇ ಆಚೆ ನಿಮ್ಗೆ ಮನೆ ಫುಲ್ ಡಬ್ಬ ಕಾಫಿ ಪೌಡರ್ ಇರುತ್ತೆ, ನೀವು ಕೇರ್ ಮಾಡಲ್ಲ. ಸೊ ನಮ್ಗೆ ಮನೆಯಲ್ಲಿ ತುಂಬಾ ಸಿಕ್ಕುವಾಗ ಅದು ವ್ಯಾಲ್ಯೂ ಗೊತ್ತಾಗಲ್ಲ. ನನಗೀಗ ವ್ಯಾಲ್ಯೂ ಗೊತ್ತಾಗ್ಬಿಟ್ಟಿದೆ, ಪ್ರತಿ ಒಂದು ವ್ಯಾಲ್ಯೂ ಗೊತ್ತಾಗಿದೆ ನನಗೆ. ಸೊ ಮನೆಗೆ ಬಂದಾಗ ನಾನು ಅಲ್ಲೂ ಹೇಳ್ತಾ ಇದ್ದೆ, ಊಟ ವೇಸ್ಟ್ ಮಾಡ್ಬೇಡಿ ಅಂತ. ನಾನು ಮುಂಚೆಯಿಂದ ಅದೊಂದಿದೆ, ಯಾವತ್ತೂ ಊಟ ವೇಸ್ಟ್ ಮಾಡ್ಬೇಡಿ ಅಂತ. ಅಲ್ಲಿ ಇರೋರಿಗೆಲ್ಲ ಹೇಳ್ತಾ ಇದ್ದೆ, ಎಷ್ಟು ತುಂಬಾ ಊಟ ವೇಸ್ಟ್ ಮಾಡೋದು ಬಿಗಿನಿಂಗ್ ಅಲ್ಲಿ. ಊಟ ವೇಸ್ಟ್ ಮಾಡ್ಬೇಡಿ, ಸಿಗಲ್ಲ. ಸೊ ಮನೆ ಮೇನ್ ಥಿಂಗ್, ನನ್ನ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅನ್ನೋದೇ ನಂಗೆ ಬಿಗ್ ಬಾಸ್ ಇಂದ ಕಲ್ತಿದ್ದು. ಇನ್ನೊಂದೇನಂದ್ರೆ ಮಿಸಸ್ ಹೇಳ್ತಾ ಇದ್ರು, ಮನೆ ಕೆಲಸ ಏನು ಮಾಡ್ತಾ ಇರ್ಲಿಲ್ಲ, ಬಟ್ ಬಿಗ್ ಬಾಸ್ ಮನೆ ಒಳಗಡೆ ನೀವು ಎಲ್ಲಾ ಮನೆ ಕೆಲ್ಸನೂ ಮಾಡ್ತಿದ್ರಿ, ಪ್ಲಸ್ ಗಿಲ್ಲಿಗೂ ಬೈತಾ ಇದ್ರಿ ಮನೆ ಕೆಲಸ ಮಾಡ್ದಿದ್ದಾಗ. ಸೊ ಅದೆಲ್ಲ ಚೇಂಜಸ್ ಮಾಡ್ತಾ ನಿಮ್ಗೆ ಬಿಗ್ ಬಾಸ್ ಮನೆ ಒಳಗಡೆ? ಮನೇಲಿದ್ದಾಗ ಅಡ್ಗೆ ಒಂದ್ ಮಾಡ್ತಾ ಇದ್ದೆ, ಅದು ಬಿಟ್ರೆ ಏನು ಕೆಲಸ ಮಾಡ್ತಿರ್ಲಿಲ್ಲ. ಇವಾಗ ಮನೆಯಲ್ಲೇ, ನಮ್ಮ ಮನೆಯಲ್ಲೂ ಹಾಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಇಲ್ಲ ರೂಮ್ಗೆ ಹೊಟ್ಟೋಗ್ತೀನಿ. ನಾನು ಮೇಲೆಲ್ಲ ಹೋಗೇ ಇಲ್ಲ.
ನನ್ಗೆ ಗೊತ್ತೇ ಇಲ್ಲ ಮೇಲೆಲ್ಲ ಏನಿದೆ ಅಂತ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಾರ್ನರು ನನ್ಗೆ ಗೊತ್ತು, ಒಂದೊಂದು ಇಂಚ್ ಕೂಡ ಗೊತ್ತು ಅಲ್ಲಿ. ಅದೇ ಹೇಳ್ತಾ ಇದ್ದಿದ್ದು, ನಮ್ಮ ಹತ್ರ ಫೋನ್ ಇಲ್ಲ, ಟಿವಿ ಇಲ್ಲ, ಔಟ್ಸೈಡ್ ವರ್ಲ್ಡ್ ಬಗ್ಗೆ ಏನಂತ ಗೊತ್ತಿಲ್ಲ. ನಮ್ಗೆ ಅವಾಗ ವ್ಯಾಲ್ಯೂಸ್ ಗೊತ್ತಾಗತ್ತೆ. ನಾವು ಇದೆಲ್ಲ ಯೋಚನೆ ಮಾಡ್ತೀವಿ, ನಾವು ಕಳೆದಿದ್ದ ಕ್ಷಣಗಳು ನಮ್ಮ ಫ್ಯಾಮಿಲಿ ಜೊತೆ, ಮೂಮೆಂಟ್ಸು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರ ಬಿಗ್ ಬಾಸ್ ಮನೆ ಒಬ್ಬರನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಡುತ್ತೆ. ಓಕೆ, ಪ್ರಿನ್ಸಿಪಲ್ ಟಾಸ್ಕ್ ಆ ಟೈಮಲ್ಲಿ ಲೈಕ್ ನಿಮ್ಗೆ ಲೈಕ್ ಕೆಲವರು ಮನೆಯವ್ರ ಜೊತೆ ಮಾತಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ. ಬಟ್ ಆ ಟೈಮಲ್ಲಿ ನೀವು ತುಂಬಾ ಲೈಕ್ ಏನಂದ್ರೆ ಲೈಕ್ ಕರೆಕ್ಟ್ ಮಾತಾಡಿಲ್ಲ ಅಂತ ಕೆಲವ್ರ ಜೊತೆ ಸಾರಿ ಎಲ್ಲ ಕೇಳ್ತೀರಾ. ಆ ಟೈಮಲ್ಲಿ ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇತ್ತು ಅಂತ? ಇಲ್ಲ, ಅದೊಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಅಂಡ್ ಇನ್ನ ಅವಾಗ ತಾನೇ ಎಂಟ್ರಿ ಕೊಟ್ಟಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ. ಅಂಡ್ ನಮಗೂ ಒಂದ್ ಸ್ವಲ್ಪ ಕೆಲವು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಹೆಂಗ್ ಮಾತಾಡ್ಬೇಕು. ಯಾಕಂದ್ರೆ ಒಬ್ಬ ಪೇರೆಂಟ್ ಜೊತೆ ಮಾತಾಡುವಾಗ ಅವರು ಅದು ಇದು ಮಾತಾಡ್ತಾರೆ, ವಿ ಕಾಂಟ್ ಆನ್ಸರ್. ಇವಾಗ ಒಬ್ಬ ಪ್ರಿನ್ಸಿಪಲ್ ಜೊತೆ ಮಾತಾಡುವಾಗ ನಾವು ಕೂಗಾಡಕ್ ಆಗಲ್ಲ ಅಲ್ವಾ. ಆಸ್ ಎ ಪ್ರಿನ್ಸಿಪಲ್ ನನಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನೀಟಾಗಿ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ನನಗೇನೋ ನಾನು ಕರೆಕ್ಟ್ ಆಗಿ ಮಾತಾಡಿದೆ ಅಂತ ಅನ್ನಿಸ್ತು. ಯಾಕಂದ್ರೆ ಸುದೀಪ್ ಸರ್ ಹೇಳಿದ್ರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ವಿ ಅಂತ. ಐ ವಾಸ್ ಹ್ಯಾಪಿ ಹೌ ಐ ಹ್ಯಾಂಡಲ್. ಕಿಚ್ಚನ ಚಪ್ಪಾಳೆಗೆ ಎಷ್ಟೋ ಮಂದಿ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ನಿಮಗೆ ಸಿಕ್ಕಿದಾಗ ಎಷ್ಟು ಖುಷಿ ಆಯ್ತು? ಸಖತ್ ಖುಷಿ ಆಯ್ತು. ಯಾಕಂದ್ರೆ ಇಡೀ ಸೀಸನ್ ಅಲ್ಲಿ ಸಿಕ್ಕಿದ್ದೆ 6 ಜನಕ್ಕೆ. ಅಂಡ್ 15ನೇ ವಾರದ ತನಕ ಬರೀ 4 ಜನಕ್ಕೆ ಸಿಕ್ಕಿತ್ತು, ಅದು ನಮ್ ಗ್ರೂಪ್ಗೆ. ರಕ್ಷಿತಾ, ಗಿಲ್ಲಿ, ನಾನು. ಅದು ಬಿಟ್ರೆ ಎಕ್ಸ್ಟ್ರಾ ಸಿಕ್ಕಿದ್ದು ಇನ್ಯಾರಿಗೆ ಸಿಕ್ಕಿತ್ತು? ಧನುಷ್ಗೆ ಅಷ್ಟೇ. ಅಗೇನ್ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ನಾನು, ಗಿಲ್ಲಿ, ರಕ್ಷಿತಾ, ನೋಡೋ ನಮ್ 3 ಜನಕ್ಕೆ ಸಿಕ್ಕಿದೆ ಅಂತ. ಸೊ ಲಾಸ್ಟ್ ವೀಕ್ ಅಲ್ಲಿ ಅಶ್ವಿನಿ ಮತ್ತೆ ಧ್ರುವಂತಿಗೆ ಸಿಗುತ್ತೆ. ಸೊ ಅಮೇಝಿಂಗ್ ಫೀಲಿಂಗ್. ಅಪ್ರಿಶಿಯೇಟ್ ಮಾಡಿ, ಅದು ಸುದೀಪ್ ಸರ್ ಅಪ್ರಿಶಿಯೇಟ್ ಮಾಡ್ಬಿಟ್ರಂತೂ ನಮ್ಗೆ ಸಾಕಾತ್ ಖುಷಿ ಆಗೋದು. ಇನ್ನೊಂದೇನಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಅದೇ ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಾಗ ಒಂದಷ್ಟು ಟ್ರೋಲ್ ಆಯ್ತು, ಲೈಕ್ ಡಿಸರ್ವ್ ಇರ್ಲಿಲ್ಲ ಅವರು ಹೋಲ್ ಸೀಸನ್ ಕಿಚ್ಚನ ಚಪ್ಪಾಳೆಗೆ ಅಂತ. ಸೊ ನಿಮ್ಮ ಒಪಿನಿಯನ್ ಏನು ಅಂತ? ಅದು ನಮ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ, ನನಗೂ ಆಚೆ ಬಂದಾಗ ಗೊತ್ತಾಯ್ತು. ಬಟ್ ಇವಾಗ ಸುದೀಪ್ ಸರ್ ಅಪ್ರಿಶಿಯೇಟ್ ಮಾಡಿ ಇವಾಗ ಒಬ್ರಿಗೆ ಕಿಚ್ಚನ ಚಪ್ಪಾಳೆ ಕೊಡುವಾಗ ಏನೋ ಒಂದು ರೀಸನ್ ಇರುತ್ತೆ, ಸುಮ್ನೆ ಅಂತೂ ಕೊಡಲ್ಲ. ಇವಾಗ ನನಗೂ ಕಿಚ್ಚನ ಚಪ್ಪಾಳೆ ಸಿಕ್ತು, ಮೇ ಬಿ ಮನೆಯವ್ರಿಗಲ್ಲಿ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅದ್ ಹಿಂಗ್ ಕೊಟ್ಬಿಟ್ರು ರಘುಗೆ ಅಂತ, ಅದು ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ನಾವಲ್ಲಿ ಕೂತಾಗ ನಮ್ಮ ಕಣ್ಣಿಂದ ಧ್ರುವಂತ್ನ ಡಿಫ್ರೆಂಟ್ ಆಗಿ ನೋಡಿರ್ತೀವಿ, ದಟ್ ಈಸ್ ಓನ್ಲಿ ಅವರ್ ಪಾಯಿಂಟ್. ಬಟ್ ಸುದೀಪ್ ಸರ್ 70 ಕ್ಯಾಮ್ರಾ ಅಂಡ್ ಕೋಟಿ ಜನ ಎಲ್ಲ ನೋಡಿರ್ತಾರೆ. ನಮ್ಗೆ ಅನ್ಸತ್ತೆ ಮೇ ಬಿ ಸುದೀಪ್ ಸರ್ ವಾಸ್ ರೈಟ್, ಅದಕ್ಕೆ ಕೊಟ್ಟಿದ್ದಾರೆ ಅಂತ. ಐ ಅಪ್ರಿಶಿಯೇಟ್ ಇಸ್ ಡಿಸಿಷನ್. ಇವಾಗ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವ್ರು ಬಂದಾಗ ಲೈಕ್ ಕೆಲವೊಂದು ಒಪಿನಿಯನ್ಸ್ ಹೇಳ್ತಾರೆ, ಬುದ್ಧಿ ಮಾತನ್ನ ಹೇಳ್ತಾರೆ. ನೆಕ್ಸ್ಟ್ ವೀಕಿಗೆ ಕೆಲವರು ಒಪಿನಿಯನ್ ಚೇಂಜ್ ಆಗುತ್ತೆ, ಅದು ಹೌದಾ? ನಿಜವಾಗ್ಲೂ ಒಪಿನಿಯನ್ ಚೇಂಜ್ ಆಗುತ್ತೆ ಅವ್ರು ವೀಕೆಂಡ್ ಬಂದ್ ಹೋದ ನಂತರ? ಹೌದು, ನಿಜವಾಗ್ಲೂ ಚೇಂಜ್ ಆಗುತ್ತೆ. ಅಂಡ್ ದಟ್ ಈಸ್ ವಾಟ್ ಸುದೀಪ್ ಸರ್ ಮಾಡ್ತಾರೆ. ಯಾಕಂದ್ರೆ ಎಲ್ಲೋ ತಪ್ಪು ಮಾಡುವಾಗ ನಮ್ಗೊಂದ್ ಸ್ವಲ್ಪ ಕ್ಲೂಸ್ ಕೊಡ್ತಾರೆ, ಡೈರೆಕ್ಟ್ ಆಗಿ ಹೇಳಲ್ಲ ಅವ್ರು. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ವಿಲ್ ಪ್ಲೇ ವೆರಿ ವೆಲ್. ಅದು ನಮ್ಮ ಹೆಂಗೆ ಗ್ರ್ಯಾಬ್ ಮಾಡ್ಕೊಂತೀವಿ ಅನ್ನೋದು ನಮ್ಮ ಕೆಪಾಸಿಟಿ. ಕೆಲವ್ರಿಗೆ ಅರ್ಥ ಆಗಲ್ಲ, ಕೆಲವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆದ್ರೆ ನಿಮ್ ಗೇಮ್ ಬೆಟರ್ ಆಗುತ್ತೆ, ಇಲ್ಲ ಅಂದ್ರೆ ಹಂಗೆ ಆಡ್ಕೊಂಡು ಹೋಗ್ತೀರಾ. ಅವ್ರು ಕ್ಲೂ ಕೊಡ್ತಾರೆ, ಎಲ್ಲಿ ನಾವು ತಪ್ಪು ಹೋಗ್ತಾ ಇದೀವಿ, ಅಥವಾ ನಾವು ಚೆನ್ನಾಗಿ ಮಾಡ್ತಾ ಇದ್ದೆ ಅಂದ್ರೆ ಡೈರೆಕ್ಟ್ ಆಗಿ ಏನು ಹೇಳಲ್ಲ, ಇಂಡೈರೆಕ್ಟ್ ಆಗಿ ಏನಾದ್ರು ಹೇಳ್ತಾರೆ. ಅಂಡ್ ನಾವು ಅದನ್ನ ಗ್ರ್ಯಾಬ್ ಮಾಡ್ಕೋಬೇಕು. ಕಿಚ್ಚ ಸುದೀಪ್ ಅವರ ಮಾತುಗಳು ನಿಮ್ಮ ಗೇಮ್ಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಅಂತ? ತುಂಬಾ ಹೆಲ್ಪ್ ಆಯ್ತು ನನಗೆ. ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ಫಿಸಿಕಲಿ ಐ ವಾಸ್ ವೆರಿ ಡೌನ್, ಬಾಡಿ ವೇಟ್ ತುಂಬಾ ಇಳ್ದಿತ್ತು. ಸೊ ನನಗೆ ಊಟ ತುಂಬಾ ಕಷ್ಟ ಆಗ್ತಾ ಇತ್ತು ಮನೆಯಲ್ಲಿ. ಅಂದ್ರೆ ಬೇರೆಯವ್ರಿಗೆಲ್ಲ ಆಚೆ ಎಷ್ಟು ತಿಂತಾರೋ ಮನೆಯಲ್ಲೂ ಅಷ್ಟೇ ಫುಡ್ ಸಿಗ್ತಾ ಇತ್ತು. ನಾನು ಆಚೆ ತುಂಬಾ ಊಟ ಮಾಡ್ತಿದ್ದೆ. ಅಂಡ್ ನನ್ನ ನೋಡ್ಕೊಂಡ್ರೆ ಮಿರರಲ್ಲಿ ನನಗೆ ಬೇಜಾರಾಗೋದು, ಏನಪ್ಪ ಇಷ್ಟು ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ. ಅವಾಗ ಮಿರರ್ ಮುಂದೆ ನಾನು ಮಾತಾಡ್ಕೊಂತ ಇದ್ವಾಗ ಅದನ್ನ ನೋಡಿ ವೀಕೆಂಡ್ ಅಲ್ಲಿ ಕೇಳ್ತಾರೆ, ಏನೋ ಬಾಡಿ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ಯಾ ಅಂತ. ನಾನು ಹೌದು ಅಂದಿರ್ತೀನಿ. ಸೊ ಸರ್ ಹೇಳಿರ್ತಾರೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಕಂಟೆಸ್ಟೆಂಟ್ಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಅಂತ. ಸೊ ಅದೊಂದು ಬೂಸ್ಟ್ ನನ್ಗೆ. ಅಲ್ಲಿಂದ ಮತ್ತೆ ಮೇಲ್ ಬಂದೆ. ಈ ತರ ಒಂದು ಸ್ಮಾಲ್ ಥಿಂಗ್ಸು ನಮ್ಗೆ ಮ್ಯಾಟರ್ ಆಗ್ತಾ ಇತ್ತು. ಯಾಕಂದ್ರೆ ನಮ್ಗೆ ಅಲ್ಲಿ ಹೇಳೋರು ಯಾರು ಇಲ್ಲ, ನಾವು ವೀಕೆಂಡ್ಗೆ ಕಾಯ್ತಾ ಇದ್ವಿ. ಇವಾಗ ನೀವು ಕಂಟೆಸ್ಟೆಂಟ್ ಆಗಿ ನೀವೇನಾದ್ರು ನಂಗೆ ಒಪಿನಿಯನ್ ಕೊಟ್ರೆ ನಾ ಅದನ್ನ ತಗೊಳಲ್ಲ. ನೀವೇನೋ ನನ್ನ ಕೆಳಗಡೆ ಹಾಕಕ್ಕೆ ಒಪಿನಿಯನ್ ಕೊಡ್ತೀರಾ ಅಂತ ಅನ್ಸ್ತಾ ಇರುತ್ತೆ. ಸುದೀಪ್ ಸರ್ ಹೇಳಿದಾಗ ನಮ್ಗೇನೋ ಒಂದು ಅಪ್ಪ ಬಂದ್ ನಮ್ಗೇನೋ ಒಂದು ಬುದ್ಧಿ ಹೇಳ್ತಾ ಇದಾರೆ, ಓ ಇದನ್ನ ನಾವು ಯೋಚನೆ ಮಾಡ್ಬೇಕು ಅಂತ. ಯಾರ ಎಲಿಮಿನೇಷನ್ ತುಂಬಾ ಶಾಕಿಂಗ್ ಆಗಿತ್ತು ನಿಮಗೆ? ಇಲ್ಲ, ನಂದು ಯಾವ್ದು ಶಾಕಿಂಗ್ ಇರ್ಲಿಲ್ಲ. ಮಧ್ಯದಲ್ಲಿ ರಕ್ಷಿತಾ ಹೋದಾಗ ನಂಗೆ ತುಂಬಾ ಶಾಕಿಂಗ್ ಅನ್ನಿಸ್ತು ಅಂಡ್ ಬೇಜಾರಾಯ್ತು. ಬಟ್ ಬಂದಾಗ ಅನ್ಕೊಂಡಿದ್ರೆ ವಾಪಸ್ ಬರ್ತಾರೆ ಅಂತ ಸ್ವಲ್ಪ ಎಲ್ಲ ಮೈಂಡ್ ಅಲ್ಲಿ ಇತ್ತು, ಬರ್ತಾಳೆ ಅಂತ. ಅದನ್ನು ವೀಕೆಂಡ್ ಅಲ್ಲಿ ಸರಿ ಹೇಳ್ತಾರೆ, ಅದು ಯಾಕೆ ಯೋಚನೆ ಮಾಡ್ತಾ ಇದೀಯ ಅದ್ರ ಬಗ್ಗೆ ಎಲ್ಲ ಅಂತ. ಬಟ್ ಬಂದಿದ್ ಇನ್ನ ಖುಷಿ ಆಯ್ತು. ಓಕೆ, ಲೈಕ್ ರಕ್ಷಿತಾ ಅವರು
ಕಾಲ್ ಮಾಡಿದ್ರೆ ಏನಾದ್ರು ಹೇಳಿದ್ರ? ಇಲ್ಲ, ಬೆಳಿಗ್ಗೆಯಿಂದ ಒಂದ್ 5 ಸತಿ ಕಾಲ್ ಮಾಡಿದ್ಲು, ಮಾತಾಡ್ತಾನೆ ಇದೀವಿ. ಗಿಲ್ಲಿ ಇನ್ನ ಸಿಕ್ಕಿಲ್ಲ. ಗಿಲ್ಲಿ ಯಾರ ಕೈಗೂ ಸಿಗ್ತಾ ಇಲ್ಲ ಸಿಗ್ತಾನೆ, ವಿನ್ನರ್ ಆದ ನಂತರ. ಓಕೆ, ಗಿಲ್ಲಿ ವಿನ್ ಆಗಿರೋದು ಒಂದಷ್ಟು ಜನರಿಗೆ ಲೈಕ್ ಅಸಮಾಧಾನ ಇದೆ. ನಿಮಗೆ ಏನ್ ಅನ್ಸುತ್ತೆ ಗಿಲ್ಲಿ ವಿನ್ನರ್ ಆಗಿರೋದು? ಯಾರಿಗೂ ನೀವು 100% ಸಮಾಧಾನ ಮಾಡಕ್ಕಾಗಲ್ಲ ಈ ಜಗತ್ತಲ್ಲಿ. ಇವಾಗ ನಾನ್ ಗೆದ್ದಿದ್ದು ಎಷ್ಟೊಂದ್ ಜನ ಇಲ್ಲ ಅವನು ಗೆಲ್ಬಾರ್ದಾಗಿತ್ತು, 5th 6th ಪ್ಲೇಸ್ ಬರ್ಬೇಕಾಯ್ತು. ಅದು ಕಾಮನ್ ವಿಷಯ. ಇವಾಗ ಆವ್ರೇಜ್ ತಗೊಂಡ್ರೆ 90% ಜನ ಗಿಲ್ಲಿನೇ ಗೆಲ್ಬೇಕು ಅಂತ ಇರುತ್ತೆ. ಇನ್ 10% ಅಫ್ಕೋರ್ಸ್ ಇವಾಗ ಅದರ್ ಕಂಟೆಸ್ಟೆಂಟ್ಸ್ ಫ್ಯಾನ್ಸ್ ಇರ್ತಾರಲ್ಲ, ಇಲ್ಲ ಗೆಲ್ಬಾರ್ದಾಗಿತ್ತು, ಅದು ನಾರ್ಮಲ್. ಅದು ಐ ಆಮ್ ಓಕೆ ವಿತ್ ಇಟ್. ಒಂದ್ ಕೈಯಲ್ಲಿ ರಕ್ಷಿತಾ ಅವರು, ಒಂದ್ ಕೈಯಲ್ಲಿ ಗಿಲ್ಲಿ ಅವ್ರನ್ನ ನೋಡಿ ನಿಮಗೆ ಎಷ್ಟು ಖುಷಿ ಆಯ್ತು? ಯಾಕಂದ್ರೆ ನೀವು ಅವ್ರಿಬ್ರಿಗೆ ಕ್ಲೋಸ್ ಇದ್ದವರು, ಎಷ್ಟು ಖುಷಿ ಆಗಿತ್ತು? ಇಲ್ಲ, ಸಖತ್ ಖುಷಿ ಆಯ್ತು ನನಗೆ. ಅಂದ್ರೆ ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ನಮ್ ಗೆಳೆಯ, ನಮ್ ತಂಗಿನೇ ಮೇಲ್ ಬಂದು ಅಂತ ಅನ್ನಿಸ್ತು. ಸೊ ಖುಷಿ ಆಯ್ತು. ಗಿಲ್ಲಿ ಏನಾದ್ರು ಹೇಳಿದ್ರ ಸ್ಟೇಜ್ ಅಲ್ಲಿ, ಏನಾದ್ರು ಹೇಳಿದ್ರ ಅಥವಾ ಕಂಗ್ರಾಚುಲೇಟ್ ಮಾಡಿದ್ರ? ಇಲ್ಲ, ಗಿಲ್ಲಿ ಮೈಕಲ್ಲಿ ಸುದೀಪ್ ಸರ್ಗೆ ಹೇಳ್ತಾರೆ, ಹಾ, ಲೈಕ್ ಅದು ಹೌದು. ಕಾವ್ಯ, ರಘು, ರಕ್ಷಿತಾ ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಅಂತ. ಸೊ ಖುಷಿ ಆಯ್ತು ಅದೆಲ್ಲ. ಶ್ರುತಿ ಮ್ಯಾಮ್ ಲೈಕ್ ನಿಮ್ನ ಕರ್ಕೊಂಡು ಹೋಗಕ್ ಬಂದಾಗ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನ್ ಓಡ್ತಾ ಇತ್ತು ಟಾಪ್ ಇಲ್ಲ, 5 ಶ್ರುತಿ ನಿಂತಾಗ? ಮೇಡಮ್ ಬಂದಾಗ ನನಗೆ ಗೊತ್ತಾಯ್ತು ನನ್ನನ್ನೇ ಕರ್ಕೊಂಡು ಹೋಗ್ತಾರೆ ಅಂತ. ಯಾಕಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ನಂಗೆ ಟ್ರೋಫಿ ಕೊಟ್ಟಿರ್ತಾರೆ. ಮೋಸ್ಟ್ಲಿ ಅದೇ ಏನೋ ಅದಕ್ಕೆ ಇವ್ರನ್ನ ಕಳಿಸಿದ್ದಾರೆ. ಬಿಗ್ ಬಾಸ್ ಮನೇಲಿ ಹೆಂಗಾಗ್ಬಿಡತ್ತೆ ಅಂದ್ರೆ, ಒಬ್ಬರನ್ನ ನೋಡಿದ ತಕ್ಷಣ ನೋಡಿ 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 ಇವಾಗ ನಿಮ್ ನೋಡಿದ ತಕ್ಷಣ ನಾನು ಯೋಚನೆ ಮಾಡ್ತಾ ಇರ್ತೀನಿ, ನೀವ್ ಏನ್ ಯೋಚನೆ ಮಾಡ್ತಾ ಇದೀರಾ ಅಂತ. ಆ ತರ ಆಟೋಮೆಟಿಕ್ ಆಗ್ಬಿಡುತ್ತೆ. ಶ್ರುತಿ ಮೇಡಮ್ ಬಂದ ತಕ್ಷಣ ಬಾಡಿ ಲ್ಯಾಂಗ್ವೇಜ್ ನೋಡಿ ನಂಗೆ ಗೊತ್ತಾಗೋಯ್ತು ನನ್ನನ್ನೇ ಕರ್ಕೊಂಡು ಹೋಗೋದು ಅಂತ. ಇನ್ನೊಂದೇನಂದ್ರೆ ಅಶ್ವಿನಿ ಮ್ಯಾಮ್ ಬಂದು ಹೊರಗಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬಡವರ ಮಕ್ಕಳು ಲೈಕ್ ಲೈಕ್ ಆ ಕಾರ್ಡ್ ಯೂಸ್ ಮಾಡಿದ್ರು ಅನ್ನೋದು. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಇಲ್ಲ, ಇದನ್ನ ಆಲ್ರೆಡಿ ನಾನು ಹೇಳಿದೆ. ಸಿ, ಬಿಗ್ ಬಾಸ್ ಮನೆಯಲ್ಲಿ ಎವ್ರಿಬಡಿ ಆರ್ ಈಕ್ವಲ್. ನಿಮ್ಮ ಹತ್ರ 100 ಕೋಟಿ ಇರ್ಲಿ, ನಿಮ್ಮ ಹತ್ರ ₹1 ಇರ್ಲಿ, ಅದ್ ಮ್ಯಾಟರ್ ಆಗಲ್ಲ. ಮನೆ ಒಳಗಡೆ ಬಂದ್ರೆ ಎಲ್ಲಾರನ್ನೂ ಬಿಗ್ ಬಾಸ್ ಒಂದೇ ತರ ಟ್ರೀಟ್ ಮಾಡ್ತಾರಲ್ವಾ. ಸೊ ಅಲ್ಲಿ ಮೇಲೆ ಕೆಳಗಡೆ ಬರೋದೇ ಇಲ್ಲ, ಎಲ್ಲ ಒಂದೇ ತಕಡಿ. ಸೊ ಮೇಲೆ ಕೆಳಗಡೆ ಬರೋದು ನಮ್ ಪರ್ಫಾರ್ಮೆನ್ಸ್. ಒಬ್ರು ಚೆನ್ನಾಗ್ ಆಡ್ತಾರೆ, ಒಬ್ರು ಚೆನ್ನಾಗ್ ಆಡಲ್ಲ. ಸೊ ಗಿಲ್ಲಿ ಚೆನ್ನಾಗ್ ಆಡ್ದ, ಮೇಲ್ ಬಂದ. ಅವ್ನ್ ಬಡವ ತರ ಆಕ್ಟ್ ಮಾಡ್ತಾನೆ, ಅದೆಂಗ್ ಮ್ಯಾಟರ್ ಆಗತ್ತೆ? ನಿಮ್ ಜೊತೆ ಏನಾದ್ರು ಹೇಳಿದ್ರ ನಾನ್ ಬಡವ? ಇಲ್ಲಪ್ಪ, ಯಾವತ್ತೂ ಅದ್ರ ಬಗ್ಗೆ ಮಾತಾಡೇ ಇಲ್ಲ. ಸುಮ್ನೆ ಕಾಮಿಡಿ ಮಾಡೋನು, ಏನೋ ಒಂದ್ ಟಾಪಿಕ್ ತಗೊಂಡ್ ಕಾಮಿಡಿ ಮಾಡೋನು, ಯಾರನ್ನಾರು ಏನೋ ಇರಿಟೇಟ್ ಮಾಡ್ಬೇಕಾ ಕಾಮಿಡಿ ಮಾಡೋನು. ಅಂಡ್ ಅದನ್ನ ಅವ್ರು ಸೀರಿಯಸ್ ಆಗೋದು. ಅವ್ರು ಸೀರಿಯಸ್ ಆಗೋದೇ ಅವ್ರ ಮಿಸ್ಟೇಕು. ಅದು ಅವ್ರ ಮಿಸ್ಟೇಕ್, ಅವ್ನ್ ಮಿಸ್ಟೇಕ್ ಅಲ್ಲ. ಅವ್ನ್ ಯಾವತ್ತು ನನ್ ಬಡವ ಗಿಡವ ಅಂತ ಹೇಳಿ. ಗಿಲ್ಲಿಯಲ್ಲಿ ನಿಮ್ಗೆ ಯಾವ ಕ್ವಾಲಿಟಿ ತುಂಬಾ ಇಷ್ಟ ಆಗಿತ್ತು? ಅವನು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾನೆ, ಅದು ತುಂಬಾ ಇಷ್ಟ. ಆಮೇಲೆ ಯಾವಾಗೂ ಗೆಳೆಯ ಗೆಳೆಯ ಅಂತ ಇದ್ದ, ನಂಗೆ ಅದ್ ಭಾರಿ ಇಷ್ಟ ಆಗೋದು. ಒಂಥರ ಫ್ರೆಂಡ್ ತರ. ನನಗೂ ಅಷ್ಟು ಕ್ಲೋಸ್ ಫ್ರೆಂಡ್ ಯಾರು ಇರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ತುಂಬಾ ಖುಷಿ ಆಗೋದು. ಆ ತರ ಕರ್ದಾಗ ನನ್ ಜೊತೆನೆ ಕುತ್ಕೊಳ್ಳೋನು, ಮಲ್ಕೊಳ್ಳೋನು, ನನ್ ಮೈ ಮೇಲೆ ಬೀಳೋನು. ಹೌದು. ಸಖತ್. ಒಂದೊಂದ್ಸತಿ ನಮ್ ಮಗಾನೇ ಹೇಳೋನು, ನನ್ ತರಾನೇ ಗಿಲ್ಲಿ ಅವನು ನಿಮ್ ಮೇಲ್ ಬಿದ್ದು ಒದ್ದಾಡ್ತಾ ಇರ್ತಾನೆ ಅಂತ ಬಂದಾಗ. ಹೌದೌದು. ತುಂಬಾ ಖುಷಿ ಆಯ್ತದೆಲ್ಲ ಕೇಳಿ. ನಿಮ್ ಮಗನಿಗೂ ಅಷ್ಟೇ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ. ಹೌದು, ಹೌದು. ಅವ್ರಿಬ್ರು ಮಾತಾಡ್ಕೊಂಡ್ರ? ಹೌದು, ಮಾತಾಡ್ತಾ ಇದ್ರಲ್ಲ. ಇವಾಗ ಮನೆಗ್ ಬರ್ತೀನಿ ಅಂತ ಹೇಳಿದಾರೆ ರಕ್ಷಿತಾ, ಇದೆಲ್ಲ ಮುಗಿದ್ಮೇಲೆ. ರಕ್ಷಿತಾ ಅವರಲ್ಲಿ ನಿಮ್ಗೆ ಯಾವ ಕ್ವಾಲಿಟಿ ಇಷ್ಟ ಆಗ್ತದೆ? ಯಾಕಂದ್ರೆ ಅವ್ಳು ತುಂಬಾ ಸೆಲ್ಫ್ಲೆಸ್. ಅವಳ ಬಗ್ಗೆ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಅಂಡ್ ನನ್ ಮನೆ ಅಂತ ಆಟ ಆಡ್ತಾಳೆ. ಮೇ ಬಿ ಅದೇ ಅವಳಿಗೆ ಪ್ಲಸ್ ಆಗಿದ್ದಲ್ಲಿ. ಅವಳು ಆಟದ ಬಗ್ಗೆ ತಲೆನೇ ಕೆಡ್ಸ್ಕೊಂತಾ ಇಲ್ಲ. ಸುಮ್ನೆ ಮನೇಲಿ ಗೇಮ್ ಆಡ್ದಂಗೆ ಸುಮ್ನೆ ನಮ್ ಮನೆ ಅಂತ ಆಟ ಆಡ್ಕೊಂಡಿದ್ಲು ಅವಳು. ಅದೇ ಪ್ಲಸ್ ಆಯ್ತು ಅವ್ಳಿಗೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಷ್ಟು ಯಾರು ಹತ್ತಿಲ್ಲ ಮನೆಯಿಂದ ಹೊರಗಡೆ ಬರ್ಬೇಕಿದ್ರೆ, ಯಾಕಿರ್ಬೋದು ಸರ್ ಅಂತ? ನನ್ಗೂ ತುಂಬಾ ಎಮೋಷನಲ್ ಆಯ್ತು. ಬಟ್ ನಾವು ತೋರ್ಸ್ಕೊಳ್ಳಿಲ್ಲ ಅಷ್ಟೇ. ಬಟ್ ಶೀ ಕುಡಂಟ್ ಕಂಟ್ರೋಲ್ ಇಟ್. ಯಾಕೆಂದ್ರೆ ಅಷ್ಟು ಕನೆಕ್ಟ್ ಆಗ್ಬಿಡ್ತೀವಿ ಮನೆಗ್ ನಾವು. 24 hours, ಲೈಕ್ 100+ days. ನಿಮ್ಗೆ ಐಡಿಯಾನೇ ಇಲ್ಲ ಹೆಂಗ್ ಕನೆಕ್ಟ್ ಆಗ್ತೀರಾ ಅಂತ. ನಾನು ಎಷ್ಟೇ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಒಂದೊಂದ್ ಜಾಗನು ಕನೆಕ್ಟ್ ಆಗತ್ತೆ, ಒಂದೊಂದ್ ಕುತ್ಕೊಳ್ಳೋ ಜಾಗ ಕನೆಕ್ಟ್ ಆಗತ್ತೆ ನಿಮ್ಗೆ. ಅಯ್ಯೋ, ಇಲ್ಲಿ ಕುತ್ಕೊಂತೀನಿ ನಾನು, ಅಷ್ಟು ಎಮೋಷನ್ ಆಗ್ಬಿಡತ್ತೆ ನಿಮ್ಗೆ. ನಿಮ್ಮ ಫೇವರೇಟ್ ಜಾಗ ಯಾವ್ದು ಸರ್ ಬಿಗ್ ಬಾಸ್? ನನಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಒಂದ್ ಜಾಗ. ಆಮೇಲೆ ಸ್ವಿಮ್ಮಿಂಗ್ ಪೂಲ್. ಅದು ಬಿಟ್ರೆ ಅಲ್ಲೊಂದ್ ಸೋಫಾ ಇತ್ತು ಜೈಲ್ ಹತ್ರ, ಆ ಜಾಗ. ಆಮೇಲೆ ಕ್ಯಾಪ್ಟನ್ ರೂಮ್. ಇವಿಷ್ಟು ನನ್ನ ಫೇವರೇಟ್ ಪ್ಲೇಸ್. ಆಮೇಲೆ ಅಡ್ಗೆ ಮನೆ. ಕಳಪೆಗೆ ಒಂದ್ಸಾರಿ ನೀವು ಹೋಗಿಲ್ಲ? ನೀವು ಹೋಗಿಲ್ಲ. ಕಳಿಸೋ ಅಂದ್ರೆ ಯಾರು ನನ್ನ ನಾಮಿನೇಟ್ ಮಾಡ್ತಿರ್ಲಿಲ್ಲ. ಯಾಕೆ ಸರ್ ಅಂತ? ಮೇ ಬಿ ಎಲ್ಲಾರು ನನ್ನ ಇಷ್ಟ ಪಡ್ತಾ ಇದ್ರು, ರಘು ಅಣ್ಣ ಅನ್ಕೊಂಡು. ಇನ್ನೊಂದೇನಂದ್ರೆ, ಈ ಬಿಗ್ ಬಾಸ್ ಮನೆ ಒಳಗಡೆ ಈ ಗ್ರೂಪ್ ಅವರದ್ದೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ರೆ ಈ ನಾಮಿನೇಷನ್ ವಿಷಯದಲ್ಲೆಲ್ಲ ತುಂಬಾ ಈಸಿ ಆಗತ್ತೆ. ಆ ತರ ವರ್ಕ್ ಆಗತ್ತಾ ಸರ್ ಅಂತ? ಸಿ, ಅಗೇನ್ ಇಟ್ಸ್ ಗೇಮ್. ನಾವು ಕಮೆಂಟೇ ಮಾಡಕ್ಕಾಗಲ್ಲ. ಇವಾಗ ಒಂದು 10 ಜನ ಇರ್ತಾರೆ, ಅದ್ರಲ್ಲಿ 5 ಜನ ಗ್ರೂಪ್ ಮಾಡ್ಕೊಂಡು ಫಸ್ಟ್ ಇವ್ರ 5 ಜನನ ಆಚೆ ಹಾಕೋಣ, ಆಮೇಲೆ ನಾವು 5 ಜನ ಆಟ ಆಡೋಣ. ನಾರ್ಮಲ್. ಅದು ಗೇಮಿಂಗ್. ಗೇಮ್ ಬಂದಾಗ ಇವಾಗ ಅದು ಹಾಗೇ ಆಗತ್ತೆ. ಇವಾಗ ಅದು ಬಿಗ್ ಬಾಸ್ ಮನೆ ಏನು ಅಂದ್ರೆ ಅಲ್ಲಿ ಫ್ರೆಂಡ್ಸು ಅದು ಇದು ವರ್ಕ್ ಆಗಲ್ಲ. ಯಾಕಂದ್ರೆ ಒಬ್ರಿಗೆ ಪ್ರೈಸ್, ಗ್ರೂಪ್ಗಲ್ಲ.
ಮೇ ಬಿ ಗ್ರೂಪ್ ಆಗಿ ಫಸ್ಟ್ 5 ಜನ ಆಚೆ ಕಳ್ಸೋದು, ಇನ್ನು 5 ಜನ ಮತ್ತೆ ಅವರು ಕಿತ್ತಾಡೋದು, ಅದೆಲ್ಲ ಮೇ ಬಿ ಪ್ಲಾನಿಂಗ್ ಅಷ್ಟೇ. ಅದ್ರಲ್ಲಿ ನಾವು ಅನ್ಕೊಳಕ್ ಆಗಲ್ಲ ಗ್ರೂಪಿಸಮ್ ಅದು ಇದು. ಇವನ್ ಗ್ರೂಪಿಸಮ್ ಇದೆ ಒಂದು ಪ್ಲಾನಿಂಗ್ ಅಲ್ವಾ. ಹೌದು. ನಾವು ಗ್ರೂಪ್ ಮಾಡ್ಕೊಂಡು ಫಸ್ಟ್ ಇವ್ರನ್ನ ಕಿತ್ತಾಕೋಣ, ಆಮೇಲೆ ನಾವು ಆಟ ಆಡೋಣ, ಅದು ಒಂದು ಪ್ಲಾನಿಂಗ್ ಅಲ್ವಾ. ಒಂದಷ್ಟು ಸಿನಿಮಾ ಮಾಡಿದ್ರಿ, ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋ ಮಾಡಿದ್ರಿ, ವಿನ್ನರ್ ಕೂಡ ಆದ್ರಿ, ನೆಕ್ಸ್ಟ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ರಿ. ಸೊ ಸಿನಿಮಾ ಮಾಡಿದಾಗ ಒಂದಷ್ಟು ಜನರಿಗೆ ರೀಚ್ ಆಗಿರ್ತೀರಿ, ಕ್ವಾಟ್ಲೆ ಕಿಚನ್ ಮಾಡಿದಾಗ ಒಂದಷ್ಟು ಜನರಿಗೆ ರೀಚ್ ಆಗಿರ್ತೀರಿ, ಇವಾಗ ಬಿಗ್ ಬಾಸ್ ಮನೆಗೆ ಹೋದ ನಂತರ ಇನ್ನೊಂದಷ್ಟು ಜನರಿಗೆ ರೀಚ್ ಆಗ್ತೀರಿ. ಸೊ ಜನರ ಪ್ರೀತಿ ನೋಡಿ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಯ್ತು. ಅಂಡ್ ಪ್ರೀತಿ ಸಿಕ್ಕಿದೆ, ಇವಾಗ ಅದನ್ನ ಹಿಡ್ಕೊಳ್ಳೋದೇ ಒಂದು Challenge, ವೆರಿ ಇಂಪಾರ್ಟೆಂಟ್. ಅಂಡ್ ಡೆಫಿನೆಟ್ಲಿ ಅದನ್ನ ಹಂಗೆ ಕ್ಯಾರಿ ಮಾಡ್ತೀನಿ. ಯಾಕಂದ್ರೆ ನಂದು ಮುದೋಳು ಅಂತ ಒಂದು ಮೂವಿ ಬರ್ತಾ ಇದೆ, ಕೇಡಿ ಬರ್ತಾ ಇದೆ, ಇನ್ನೊಂದು 4-5 ಪ್ರಾಜೆಕ್ಟ್ ಮಾತಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇಲ್ಲಿಂದ ಮೇಲೆ ಹೋಗ್ತೀನಿ, ಕೆಳಗಂತೂ ಬರಲ್ಲ. ಎಷ್ಟು ಕೆಜಿ ಕಡಿಮೆ ಆದ್ರಿ ಸರ್ ಬಿಗ್ ಬಾಸ್? ನನಗೆ ಹೋಗೋ ಮುಂಚೆ 125 ಇದ್ದೆ, ಈಗ 100 kg ಆಗಿದ್ದೀನಿ, 25 kg ಕಮ್ಮಿ ಆಗಿದೆ. ಗೇನ್ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೀರಾ? ಇಲ್ಲ, ಒಂದು 5-10 kgs ಮಾಡ್ತೀನಿ. ಯಾಕಂದ್ರೆ ಮತ್ತೆ ಮಾಡ್ಲಿಂಗ್ ಮಾಡೋಣ ಅಂತ. ಮುಂಚೆ ಮಾಡ್ಲಿಂಗ್ ಅಲ್ಲಿದ್ದೆ 5 ವರ್ಷ, ಸೌತ್ ಇಂಡಿಯಾ ಗ್ಲಾಡ್ರಾಕ್ಸ್ ಎಲ್ಲ ವಿನ್ ಆಗಿದ್ದೆ. ಸೊ ಅಲ್ಲಿ ಹೋದಾಗ ನನಗೆ ನಮ್ಮ ವೈಫ್ ಡ್ರೆಸ್ ಎಲ್ಲ ಕಳ್ಸೋದಲ್ಲ ವೀಕೆಂಡ್ ಅಲ್ಲಿ, ನನ್ನನ್ನು ನಾನೇ ನೋಡಿ ತುಂಬಾ ಇಂಪ್ರೆಸ್ ಆಗ್ತಾ ಇದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಸೊ ನನ್ನ ಓಲ್ಡ್ ಡೇಸ್ ಎಲ್ಲ ಜ್ಞಾಪಕ ಬಂತು, ಮಾಡ್ಲಿಂಗ್ ಮಾಡ್ಬೇಕು ಅಂತ. ಸೊ ಈ ಬ್ರ್ಯಾಂಡ್ಸ್ಗೆ ಎಲ್ಲ ಮಾಡ್ಲಿಂಗ್ ಮಾಡೋಣ ಅಂತ ಪ್ಲಾನ್ ಇದೆ. ಓಕೆ, ನೆಕ್ಸ್ಟ್ ಏನೇನು ಪ್ಲಾನ್ಸ್ ಇದೆ ಸರ್? ಏನಿಲ್ಲ, ಒಂದು ಕುಕಿಂಗ್ ಚಾನಲ್ ಆಲ್ರೆಡಿ ಓಪನ್ ಮಾಡಿದ್ದೀನಿ. ವಿಡಿಯೋಸ್ ಹಾಕ್ಬೇಕಾಗಿತ್ತು, ಬಿಗ್ ಬಾಸ್ ಮನೆ ಒಳಗಡೆ ಹೋದೆ, ಅದನ್ನೊಂದಿದೆ. ಆಮೇಲೆ ಒಂದು ಸ್ಮಾಲ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಇದ್ದೀನಿ. ಮೂವೀಸ್ ಇದೆ, ಅಂಡ್ ನಂದೇ ಒಂದು ಸ್ಮಾಲ್ ಎಡಿಟಿಂಗ್ ಸ್ಟುಡಿಯೋ ಒಂದು ಪ್ಲಾನ್ ಇದೆ. ಯಾಕಂದ್ರೆ ಐ ವಾಸ್ ಎ ಎಡಿಟರ್, 15 years ಆನಿಮೇಷನ್ ಅಲ್ಲಿ ಇದ್ದೆ, ಒಬ್ಬ ಆರ್ಟಿಸ್ಟ್ ನಾನು. ಅದೊಂದು ಪ್ಲಾನ್ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಎಲ್ಲ ಆಸೆ ಆದಷ್ಟು ಬೇಗ ಈಡೇರ್ಲಿ. ಹಾಗೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ನಾವು ವೆಯ್ಟ್ ಮಾಡ್ತಾ ಇದ್ರಿ, ಹಾಗೇನೆ ನಿಮ್ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ರಘು ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ವಿತ್ ನ್ಯಾಯ. ನಾವು ನಿಮ್ಮೊಂದಿಗೆ